ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಟಿಪ್ಪು ಸುಲ್ತಾನ್ನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಪ್ಪು ಸುಲ್ತಾನ್ ಹೈದರಾಲಿಯ ಮಗನಾಗಿ 1751ರಲ್ಲಿ ದೇವಾನಹಳ್ಳಿಯಲ್ಲಿ ಜನಿಸಿದನು. ಅವರ ತಂದೆ ಹೈದರಾಳಿ ಮೈಸೂರು ಸಾಮ್ರಾಜ್ಯದ ಶಕ್ತಿಶಾಲಿ ರಾಜನಾಗಿದ್ದರು. ಬಾಲ್ಯದಿಂದಲೇ ಟಿಪ್ಪು ಧೈರ್ಯ, ಸಾಹಸ ಕೌಶಲ್ಯಗಳಲ್ಲಿ ಹೆಸರಾಗಿದ್ದರು. ಟಿಪ್ಪು ಸುಲ್ತಾನ್ನನ್ನು ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತಿತ್ತು. ಟಿಪ್ಪು ಸುಲ್ತಾನ್ ಯಾವತ್ತೂ ಯುದ್ಧದಲ್ಲಿ ಹಿಂದೆ ಸರಿಯಲಿಲ್ಲ. ಟಿಪ್ಪುಗೆ ಹುಲಿ ಪ್ರಿಯವಾದ ಸಂಕೇತ. ಅವರ ಬಟ್ಟೆಗಳಲ್ಲಿ, ಶಸ್ತ್ರಾಸ್ತ್ರಗಳಲ್ಲಿ, ಧ್ವಜಗಳಲ್ಲಿ ಮತ್ತು ಅರಮನೆಗಳಲ್ಲಿ ಹುಲಿ ಚಿಹ್ನೆ ಕಾಣುತ್ತಿತ್ತು. ಟಿಪ್ಪು ಸುಲ್ತಾನ್ ಅನೇಕ ಬಾರಿ ಇಂಗ್ಲಿಷರನ್ನು ಸೋಲಿಸಿದರು. ಅವರನ್ನು ಯುರೋಪಿಯನ್ ಜನರು ಕೂಡ ಟೈಗರ್ ಆಫ್ ಮೈಸೂರ್ ಎಂದು ಕರೆಯಲು ಪ್ರಾರಂಭಿಸಿದರು. ಹುಲಿಯಂತೆ ಹೋರಾಡಿ ಶತ್ರುಗಳನ್ನು ಬೆಚ್ಚಿ ಬೀಳಿಸುತ್ತಿದ್ದರು. ಹೀಗಾಗಿ ಅವರ ಧೈರ್ಯ, ಶೌರ್ಯ, ಹುಲಿಯನ್ನು ತನ್ನ ಸಂಕೇತವಾಗಿ ಬಳಸಿದ ಕಾರಣದಿಂದ ಮತ್ತು ಇಂಗ್ಲಿಷರ ವಿರುದ್ಧದ ಬಲಿಷ್ಠ ಹೋರಾಟದಿಂದಲೇ ಅವರು ಇತಿಹಾಸದಲ್ಲಿ ಮೈಸೂರಿನ ಹುಲಿ ಎಂದು ಪ್ರಸಿದ್ಧರಾದರು. ಟಿಪ್ಪು ಸುಲ್ತಾನ್ ಕೇವಲ ಯೋಧ ಮಾತ್ರವಲ್ಲ, ಒಳ್ಳೆಯ ಆಡಳಿತಗಾರರು ಕೂಡ. ಅವರು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಕೆಟ್ ತಂತ್ರಜ್ಞಾನ ಬಳಕೆ ಮಾಡಿದರು. ಹೊಸ ನಾಣ್ಯಗಳನ್ನು ಬಿಡುಗಡೆ ಮಾಡಿ, ವಾಣಿಜ್ಯಕ್ಕೆ ಉತ್ತೇಜನ ನೀಡಿ, ಜನರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದರು. ಟಿಪ್ಪು ಸುಲ್ತಾನ್ 4 ಆಂಗ್ಲ ಮೈಸೂರು ಯುದ್ಧಗಳಲ್ಲಿ ಹೋರಾಡಿದರು. ಅವರು ಎಂದಿಗೂ ಹೆದರಲಿಲ್ಲ. 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಕೊನೆಯವರೆಗೂ ಹೋರಾಡಿ ವೀರಗತಿ ಹೊಂದಿದರು. ಅವರು ಹೇಳಿದ ಪ್ರಸಿದ್ಧ ವಾಕ್ಯ, 1 ದಿನ ಹುಲಿಯಾಗಿ ಬದುಕುವುದು 100 ದಿನ ಆಮೆಯಾಗಿ ಬದುಕುವುದಕ್ಕಿಂತ ಉತ್ತಮ.